ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಮೇಲೆ ಆರೋಪ ಮಾಡಿರುವುದು ಹಾಲಿ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರ ಪ್ರತಿ ಆರೋಪಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಅಶೋಕ್, ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂಜಯ್ ರೆಡ್ಡಿ, ನೂತನ ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ಹಾಗೂ ಪಕ್ಷದ ಮುಖಂಡರು ಸಹಭಾಗಿತ್ವದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿ ವ್ಯಕ್ತಪಡಿಸಿದರು. ನಿಧಿ ಶೋಧನೆಗಾಗಿ ಏನಾದರೂ ಬುಡಿಂಗ್ ಮಾಡಿಸಿದ್ದಾರೇನೋ ಅಂತ ಒಂದು ಅನುಮಾನ ಬರುತ್ತೆ. ಆ ಥರ ಇದೆ ಆ ಕಾರ್ಯವೈಖರಿ. ಈ ಮುಂಚೆ ರಮೇಶ್ ಕುಮಾರು ಶಾಸಕರಾಗಿದ್ದಾಗ ಬಿಜೆಪಿ ಸರ್ಕಾರ ಇತ್ತು. ಸರ್ಕಾರದಲ್ಲಿ ಹೋರಾಡಿ ಸಾವಿರಾರು ಕೋಟಿ ಅನುದಾನ ತಂದುಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು. ನೀವು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಇದೆ, ನನಗೇನು ಅನುದಾನ. ನಿಮ್ಗೆ ಯೋಗ್ಯತೆ ಇಲ್ಲ, ಸರ್ಕಾರದಲ್ಲಿ ಹೋರಾಡುವಂಥ ಯೋಗ್ಯತೆ ನಿಮಗಿಲ್ಲ. ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ನಿಮ್ಗೆ ಶಾಸಕ ಸ್ಥಾನ ನಿಮಗೆ? ಮತ್ತು ನಿಮ್ಮ ಕೈ ಅಂಗೈಯೇ ಆಕಾಶದ ಕಡೆ ನೋಡುತ್ತೆ, ಭೂಮಿ ಕಡೆ ನೋಡಬೇಕು. ಅಂಗೈ ಒಬ್ಬ ರೈತನಾದ್ಮೇಲೆ ಭೂಮಿ ಕಡೆ ನೋಡಬೇಕು, ಶಾಸಕನಾದ್ಮೇಲೆ ಭೂಮಿ ಕಡೆ ನೋಡಬೇಕು. ಆಕಾಶದ ಕಡೆ ನೋಡುತ್ತಂದ್ರೆ ಅರ್ಥ ತಿಳ್ಕೊಳ್ಳಿ ನೀವೇ, ನಾನು ವಿವರವಾಗಿ ಹೇಳೋಕ್ಕಾಗಲ್ಲ. ಆ ಥರ ಯಾವ ಅಂಶ ನೀವು ಬಿಟ್ಟಿದ್ದೀರಾ ನೀವು ಈ ಕ್ಷೇತ್ರದಲ್ಲಿ? ಯಾವ ದೇವಸ್ಥಾನಕ್ಕಾದರೂ ಬಂದು ಪ್ರಮಾಣ ಮಾಡಿ ನಾನು ಯಾರೇ ಹತ್ರ ಕಮಿಷನ್ ಪಡೆದಿಲ್ಲ ಅಂತ. ಇದು ಎಲ್ಲರಿಗೂ ಕೂಡ ಜಗಜ್ಜಾಹೀರ, ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಇದು. ನೀವು ಅರ್ಹತೆ ಇಲ್ಲದ ಮೇಲೆ ಶಾಸಕ ಸ್ಥಾನ ಏನಕ್ಕೆ ನಿಮಗೆ? ನೀವು ಎಲ್ಲಾದರೂ ಅನುದಾನ ತಂದಿದ್ದೀರಾ? ನಮ್ಮ ಗೌನ್ಪಲ್ಲಿಂದ ಬೀಕೋಸ್ಕರ ರೋಡ್ಗೆ 12 ಕೋಟಿ ಅನುದಾನ ತಂದಿದ್ದಾರೆ. ಇವರ ಒತ್ತಡದ ಮೇಲೆ ಯಾರೇ ಒಬ್ಬ ಕಾಂಟ್ರಾಕ್ಟ್ರು ಈ ಕೆಲಸ ಟೆಂಡರ್ ಹಾಕಕ್ಕೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಇವ್ರ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತು. ಈ ರಾಜ್ಯದಲ್ಲಿ ಎಲ್ಲ ಟೆಂಡರ್ದಾರರು ಕೂಡ ಗೊತ್ತು. ಹೋದರೆ ಏನೋ ಅವ್ರಿಗೇನೋ ಸ್ವಲ್ಪ ಮುಟ್ಟಿಸ್ಬೇಕು ಸ್ವಲ್ಪ ಅಂತ ಎಲ್ಲರಿಗೂ ಗೊತ್ತು. ಅದರಿಂದ ಬರ್ತಾ ಇಲ್ಲ. ನೀವು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ. ಸರ್ಕಾರ ಇಂತಹ ನೀಚ ಸರ್ಕಾರ, ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ನಾವು. ಇಂಥ ನೀಚ ಎಮ್ ಎಲ್ ಎ, ಇಂಥ ದರಿದ್ರ ಎಮ್ ಎಲ್ ಎ ನಾವು ನೋಡಿಲ್ಲ ನಮ್ಮ ಜೀವಮಾನದಲ್ಲಿ. ನಾನು ಕೂಡ 2 ಸಾರಿ ಅವ್ರಿಗೆ ಮತ ನೀಡಿದ್ದೀನಿ. ನನ್ನ ಋಣದಲ್ಲಿ ಅವರಿದ್ದಾರೆ, ಅವ್ರ ಋಣದಲ್ಲಿ ನಾನಿಲ್ಲ. ಮತ್ತು ಸರ್ಕಾರದಿಂದ ಏನು ಬಡವರಿಗೆ ಅಕ್ಕಿ ಬರ್ತಾ ಇದೆ, ಸ್ತ್ರೀಯರಿಗೆ ಪೆನ್ಷನ್ಸ್ ಬರ್ತಾ ಇದೆ, ಸಾರಿಗೆ ವ್ಯವಸ್ಥೆ ಫ್ರೀ ಇದೆ ಹೆಂಗಸರಿಗೆ, ಪ್ರತಿ ಏನು ಪದವೀಧರರಿಗೆ ಹಣ ಬರ್ತಾ ಇದೆ, ಏನು ಸರ್ಕಾರ ಘೋಷಣೆ ಮಾಡಿದೆ ಗ್ಯಾರಂಟಿ ಒಂದು ಕೂಡ ನಿಂತಿಲ್ಲ. ಎಲ್ಲ ಕೂಡ ಜನಕ್ಕೆ ತಲುಪ್ತಾ ಇದೆ. ಯಾವ ದರಿದ್ರ ಸರ್ಕಾರ, ಕೆಟ್ಟ ಸರ್ಕಾರ ಇಲ್ಲ ದರಿದ್ರ ಎಮ್ ಎಲ್ ಎ, ಕೆಟ್ಟ ಎಮ್ ಎಲ್ ಎ ನೀವ? ಇದೊಂದು ತಿಳಿ ಹೇಳಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯಿಸ್ತೇನೆ. ಮಾತಾಡೋದೆಲ್ಲ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಕ್ಯಾನ್ಸರ್ ಹಾಸ್ಪಿಟ್ಲ್ ಆಗ್ಬೋದು, ಸೂಪರ್ ಸ್ಪೆಷಲ್ ಆಗ್ಬೋದು, ಮತ್ತು ನಮ್ಮ ಸರ್ಕಾರಿ ಕಚೇರಿ ಬಗ್ಗೆ ಮಾತಾಡಿದ್ದಾರೆ. ಈಗ ಅವರಲ್ಲೊಂದು ಅವ್ರಿಗೊಂದು ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲು ಯಾರು ಸ್ಟೇ ತಂದಿರೋದು? ತಿಮ್ಸೂರು ನಾರಾಯಣಸ್ವಾಮಿ, ನಿಮ್ಮದೇ ಪಾರ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಆ ಥರ ತಂದಿರೋದು. ಎರಡನೇದು ಏನು ನಾವು ಸರ್ಕಾರಿ ಕಚೇರಿಗಳು ರೈತ ಬಂದರೆ ಎಲ್ಲ ಒಂದೇ ಕಡೆ ಸಿಗಬೇಕು. ನಮ್ಮನೆ ಕೆರೆಯಲ್ಲಿ ಏನು ಸಾಹೇಬರು ರಮೇಶ್ ಕುಮಾರ್ ಸಾಹೇಬರು ಮಾಡಿದ್ರಲ್ಲ 30 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಎಲ್ಲ ಕಚೇರಿಗಳು ಒಂದೇ ಕಡೆ ಸಿಗಬೇಕು. ರೈತ ಬಂದರೆ ಒಂದೇ ಕಡೆ ಹೊಡ್ಕೊಂಡು ಕೆಲಸ ಮುಗಿಸ್ಕೊಂತಿರೋ ಪುನಃ ಅವನು ವ್ಯವಸಾಯಕ್ಕೆ ಹೋಗ್ಬೇಕು ಅಂತ ಅದನ್ನು ಮಾಡಿದ್ರು. ಅದನ್ನು ನೀವು ಪಶ್ಚಿಮಾಕದಲ್ಲಿ ಸುಬ್ಬಾರೆಡ್ಡಿ ಅನ್ನೋ ಕೈಯಲ್ಲಿ ನೀವು ಸ್ಟೇ ತಂದರೆ ಅವರೇ ಇಂಪಾರ್ಟೆಂಟ್ ತಾನೆ. ಮತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ನಾವು ಜಮೀನು ಹಸ್ತಾಂತರ ಮಾಡಿಬಿಟ್ಟು ಟಾಟಾ ಕಂಪ್ನಿಗೆ ಜಮೀನು ಹಸ್ತಾಂತರ ಮಾಡಿಬಿಟ್ಟಿದ್ವಿ. ಆ ಟೈಮಲ್ಲಿ ನೀವು ಇದು ಫಾರೆಸ್ಟ್ ಅಂತೇಳಿ ಅದನ್ನು ಹಾಕಿ. ಮತ್ತು ನಮ್ಮ ನಗರದಲ್ಲಿ ನಮ್ಮ ಏನು ಸುರಸ್ಪುರ ನಗರ ಇದೆಯೋ ಅಲ್ಲಿ ಅಮ್ಮನೆ ಕೆರೆ ಹತ್ರ ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಟ್ಟಿದ್ವಿ. ಸ್ವಿಮ್ಮಿಂಗ್ ಪೂಲ್ ಏನೋ ಅವ್ರ ಮಕ್ಕಳಿದಾರ, ಅವರೆಲ್ಲ ಅವ್ರು ಯಾರಾದರೂ ಇನ್ನು ಅವ್ರ ತಂಗಿ ಮಕ್ಕಳು ಯಾರಾದರೂ ಸುರಸ್ಪುರ ವಾಸ ಇರ್ತಾರೆ? ಯಾರೂ ಇಲ್ಲ. ರಮೇಶ್ ಕುಮಾರ್ ನೆಂಟರು ಯಾರೂ ಇಲ್ಲ. ಇರೋದ್ರಲ್ಲಿ ನಾವು ನಮಗೆ ಎಲ್ಲ ನಮ್ಮ ಮಕ್ಕಳು ಖುಷಿ ಹೋಗಿ ಬಿದ್ದೋಗ್ತಾ ಇದ್ರೆ ಇಲ್ಲಿ ಕಲೀಲಿ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರೆ ಅದನ್ನು ಸ್ಟೇ ತಂದಿದ್ದೀರಿ. 5 ಕೋಟಿ ಬಂದಿದ್ದರೆ ನಮ್ಮ ಪಟ್ಟಣ ಪಂಚಾಯತ್ ಅದು ಸ್ಟೇ ತಂದಿದ್ದೀರಿ. ನೀವು ಯಾವ ನೆಪ ಇಟ್ಕೊಳ್ತಾರೆ ಮಾತಾಡೋದು ಗೊತ್ತಿಲ್ಲ. ಯಾರು ಸ್ಟೇ ತಂದರೆ ಬೇಕಾದ ದಾಖಲೆಲ್ಲ ನಮ್ಮ ಹತ್ರ ಇದೆ. ನಿಮ್ಮ ಶಾಸಕ ಸ್ಥಾನಕ್ಕೆ ಲಾಯಕ್ಕಲ್ಲ. ಮತ್ತು ರಸ್ತೆಗಳ ಬಗ್ಗೆ ಮಾತಾಡಿದರೆ ನಮ್ಮ ಸಂಜಯಣ್ಣ ಮಾತಾಡ್ತಾರೆ. ಈಗ ಗೋಲ್ಪಿಲ್ಲಿಯಿಂದ ಕೋಡ್ಪಿಲ್ಲಿ ಕ್ರಾಸ್ ಬಂದು ಯಾರು ಹಾಕ್ಸಿರೋದು? ನಾವು ಹಾಕ್ಸೋದು ಹೋಗಿ ಪೂಜೆ ನೀವು ಮಾಡಿದ್ರೆ ಕಮಿಷನ್. ಯಾಕೆ ನಮ್ಮ ಮೇಲೆ ಹಿಂಗೆ ಶಾಸಕರ ಮೇಲೆ ನಮ್ಮ ರಮೇಶ್ ಕುಮಾರ್ ಸಾಹೇಬ್ ಮೇಲೆ ರಸ್ತೆಗಳ ಬಗ್ಗೆ ನಮ್ಮ ಸಂಜಯ್ ಕ್ಲೀನಾಗಿ ಹೇಳ್ತಾರೆ. ಅವರು ಏರಿಯಾಗಳು ಕ್ಲೀನಾಗಿ ಹೇಳ್ತಾರೆ. ಅದನ್ನು ಕೌಂಟ್ರ್ ಅದಕ್ಕೆ ದಯಮಾಡಿ ಯಾರು ಬಳಸಬೇಡಿ. ಕೌಂಟ್ರಿಗೆ ಇದು ಕ್ಲಾರಿಟಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಜನಕ್ಕೆ ಸ್ಪಷ್ಟನೆ ಇರಲಿ, ಜನರನ್ನು ತಪ್ಪುದಾರಿಗೆ ಯಾರು ಎಳಿಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀವಿ. ಸಂದರ್ಭ ಏನಂತಂದರೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿಗೆ ಆಗಮಿಸಿದಾಗ ಈ ಪುನ್ನೂರು ಕ್ರಾಸಲ್ಲಿ ನಡೆದ ಒಂದು ಸಭೆಯಲ್ಲಿ JDSನ ಸಮಾವೇಶದಲ್ಲಿ
ನಮ್ಮ ತಾಲೂಕಿನ ಶಾಸಕರಾದ ಮಾನ್ಯ ವೆಂಕಟೇಶ್ವರರೆಡ್ಡಿಯವರು ಮಾತಾಡ್ತಾ ಮಾತಿನ ಬರದಲ್ಲಿ ರಮೇಶ್ ಕುಮಾರ್ ಅವರ ಬಗ್ಗೆ ಮಾತಾಡಿದ್ದಾರೆ. ಮಾಜಿ ಶಾಸಕರು ಎಲ್ಲರಿಗೂ ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡುತ್ತದೆ, ಈ ಕಡೆ ಎಲ್ಲ ಎಲ್ಲೂರು ಕಡೆ ಲಕ್ಷ್ಮೀಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಡುತ್ತದೆ, ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಒಂದು ಹೇಳ್ತಾರೆ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಅವರೇ ಹೇಳ್ತಾರೆ, 5 ವರ್ಷ ಸತತವಾಗಿ 5 ಬಾರಿ ನಾನು ಶಾಸಕರಾಗಿ ಆಯ್ಕೆ ಆಗಿದ್ದೇನೆ, ನಾನು ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ಹೇಳಿದ್ದಾರೆ. ಶಾಸಕರಾದರೆ ಎಲ್ಲರಿಗೂ ಶಾಸಕರೇ. ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಬಗ್ಗೆ ಅವನು ಇವನು ಅಂತ ಮಾತಾಡಿದ್ದಾರೆ. ವಿಡಿಯೋಗಳಲ್ಲಿದ್ದ ಸಿಂಗ್ಲರಾಗಿ ಮಾತಾಡಿದ್ದಾರೆ ಅವನು ಅಂತ. ಅದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದು. ಜನತೆ ಅರ್ಥ ಮಾಡ್ಕೊಳ್ಳಿ, ನಾವು ರಾಜಕೀಯ ಮಾಡ್ತಾಯಿಲ್ಲ. ಜನತೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವರು ಅಭಿವೃದ್ಧಿ ಮಾಡಿ ತೋರಿಸ್ತಾರೆ. ಏನು ಅಡ್ಡಿಪಡಿಸಿದ್ದಾರೆ ರಮೇಶ್ ಕುಮಾರ್ ಅವರು ಅಂತ ನನಗೆ ಮಂತ್ರಿಗಳು ಹೇಳಿದ್ರು. ಅವರು ಯಾವ ಮಂತ್ರಿಗಳು ಹೇಳಿದ್ರು ಏನು ಅದರ ಸ್ಪಷ್ಟೀಕರಣ ಮಾಡಬೇಕು. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು. ಇಂಥ ಮಂತ್ರಿಗಳು ನನಗೆ ಹೇಳಿದ್ದಾರೆ ರಮೇಶ್ ಕುಮಾರ್ ಅಡ್ಡಿಪಡಿಸಿದ್ದಾರೆ ಅಂತ ಮಾತಾಡಬೇಕು. ಯಾರೋ ದಾರಿಯಲ್ಲಿ ಹೋಗೋ ದಾಸಯ್ಯ ಮಾತಾಡಿದ್ರೆ ಒಬ್ಬ ಶಾಸಕರು ನೀವು ಮಾತಾಡೋದು ನಿಮ್ಮ ಜನತೆಗೆ ಇದು ಒಳ್ಳೆಯದಲ್ಲ ಇದು ಅಂತ ನಾನು ಅವರಿಗೆ ಮನವಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಯಾರನ್ನೇ ಆಗಲಿ ಆ ರೀತಿ ಮಾತಾಡ್ಬೋದು. ಯಾವುದಕ್ಕೂ ರಮೇಶ್ ಕುಮಾರ್ ಅಡ್ಡಿಪಡಿಸಿಲ್ಲ. ಸ್ಥಳೀಯ ರೈತರ ಬಗ್ಗೆ ಅಲ್ಲಿರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಅಧಿಕಾರಿಗಳೆಲ್ಲ ಬಂದರು. ಅವರು ರೈತರ ಸಭೆ ಕರೆದಿದ್ದಾರೆ. ಕೆಲವು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರದ್ದೇ ಆದ ಕಾರಣಗಳಿಂದ ರಮೇಶ್ ಕುಮಾರ್ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕೆಲವು ರೈತರು ಸ್ವಾಗತಿಸಿರ್ಬೋದು. ಕೆಲವು ರೈತರು ಮುಖ್ಯವಾಗಿ ಏನು ವಿನಂತಿ ಮಾಡಿದ್ದಾರೆ ಅಂದರೆ ಗ್ರಾಮಗಳಿಗೆಲ್ಲ ಹೋಗೋದು ಬೇಡ, ದೂರ ನೀವೆಲ್ಲ ತಗೊಳ್ಳಿ. ನೀವು ತಗೊಳ್ಳೋಂಗಿದ್ರೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ ರೈತರು. ನಮ್ಮವ್ರು ರೈತರು ಅಂದರೆ ಎಲ್ಲ ಪಕ್ಷದವರು ನಮ್ಮವರೇ. ರೈತರು ಅಂದರೆ JDS, ಕಾಂಗ್ರೆಸ್ಸು, BJP ಎಲ್ಲ. ರೈತರು ಹಿಂಗೆ ಕೇಳಿದ್ದಾರೆ, ಅಲ್ಲೆಲ್ಲೋ ಮಾಡಿ ಹಿಂಗೆಲ್ಲ ಆಯ್ತಲ್ಲ ಇಂಡಸ್ಟ್ರಿಯಲ್ಲೂ, ನಮಗೆ ಗ್ಯಾರಂಟಿ ಏನಿದೆ ಅನ್ನೋ ಒಂದು ಉದ್ದೇಶಕ್ಕೆ ಯಾರು ಅಡ್ಡಿಪಡಿಸೋಕ್ಕೆ ಯಾರು ಹೋಗಿಲ್ಲ. ಇದೇ ರಮೇಶ್ ಕುಮಾರ್ ಅವರು ಶತಪ್ರಯತ್ನ ಮಾಡಿ ಹಾಸ್ಪಿಟ್ಲ್ ತರಬೇಕು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂದಾಗ ಯಾರು ಸ್ಟೇಗೆ ಹೋಗಿದ್ದು? ಯಾರು? ನಿಮ್ಮ ಅನುಯಾಯಿಗಳಲ್ವಾ? ಎಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲು ನೀವೇ ಲೇವಡಿ ಮಾಡ್ತೀರಿ. ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಸೇರಿಸಿ ಟಾಟಾ ಕಂಪ್ನಿಯವ್ರು ಕೂಡ ಇಲ್ಲಿ ಕರೆಸಿ ಎಲ್ಲ ಮಾಡಿದಾಗ ಅದು ಅರೆಸ್ಟು ಅಂತ ಅರ್ಜಿ ಕೊಡಿಸಿದ್ದು ನೀವೇ ಅಲ್ವಾ? ಇದು ಫಾರೆಸ್ಟು ಅಂತ ಯಾರು ಮಾಡಿದವೆಲ್ಲ? ಎರಡಕ್ಕೂ ಕೋರ್ಟ್ಗೆ ಹೋದ್ರಲ್ಲ, ಕೋರ್ಟ್ಗೆ ಹೋಗಿ ಸ್ಟೇಗಳು ತಂದ್ರಲ್ಲ. ರಮೇಶ್ ಕುಮಾರ್ ಅವರು ಜನ ಆಶೀರ್ವಾದ ಮಾಡಲಿಲ್ಲ, ಅವರು ಪಾಡಿಗೆ ಒಂದು ಮೇಲಿದ್ದಾರೆ. ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ನೀವು ಡೆವಲಪ್ಮೆಂಟ್ ಮಾಡಿ. ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ದಯಮಾಡಿ ನೀವು ಮಾಡಬಾರ್ದು. ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ರಮೇಶ್ ಕುಮಾರ್ ಅವರು ಯಾವತ್ತೂ ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರೆ ಹೊರತು ಅಭಿವೃದ್ಧಿ ವಿರೋಧಿಗಳಲ್ಲ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಜನತೆಗೆ ನಾನು ವೆಂಕಟೇಶ್ವರ ಕೌಂಟ್ರ್ ಕೊಡ್ತಾ ಇರೋದಲ್ಲ, ಜನತೆಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ. ನಮ್ಮ ನಾಯಕರು ಯಾವ ತಿಳ್ದು ಅಭಿವೃದ್ಧಿನೇ. ಇವತ್ತು ನೀವು KCVಯಲ್ಲಿ ನೀರು ಬಗ್ಗೆ ಏನು ಹೇಳ್ತಾ ಇದ್ದೀರಿ? ನೀವು ಪಚ್ಚೆ ನೀರು ಅಂತ ಇದ್ದೀರಿ. ಹಂಗಂತ ಅಂದೋಲೆ ನೀವು ಸುಬ್ದೂರು ಹೋಬಳಿలో ಬಿಟ್ಟು ಇನಾಗ್ರೇಷನ್ ಬಿಡಿದ್ರಿ, ಏನೋ ಅದು ಕೋಡಿ ಹೋದಾಗ. ಆವಾಗ ನಿಮಗೆ ಕೊಚ್ಚೆ ನೀರು ಅನಿಸ್ಲಿಲ್ವಾ? ಕೋಡಿ ಹೋದಾಗ ಪೂಜೆ ಮಾಡೋಕ್ಕೆ ಓಡೋಗ್ತಿರಲ್ಲ, ಆವಾಗ ನಿಮ್ಗೆ ಕೊಚ್ಚೆ ಅನಿಸ್ಲಿಲ್ಲ. ಇವಾಗ ಕೆರೆಗಳ ಪರಿಸ್ಥಿತಿ ಏನಾಗಿದೆ, ರೈತರ ಪರಿಸ್ಥಿತಿ ಏನಾಗಿದೆ? ಇವಾಗಲೂ ರಮೇಶ್ ಕುಮಾರ್ ಮಾಜಿ ಶಾಸಕರಾದರೂ ಸಹ ಮುಖ್ಯಮಂತ್ರಿಗಳನ್ನ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಇಲಾಖೆಯವ್ರನ್ನೆಲ್ಲ ಕರೆಸಿ ಸಭೆಗಳನ್ನು ಮಾಡಿಸಿ 2-3 ತಿಂಗಳಲ್ಲಿ 2ನೇ ಫೇಸ್ ಏನು ನೀರಿದೆಯೋ ಕೆರೆಗಳಿಗೆ ಅದು ಬರೋಂಥ ಕಾರ್ಯ ಅವ್ರು ಮಾಡ್ತಾಯಿದ್ದಾರೆ. ಅವ್ರು ಆಟ ಮಾಡಿ ಎಲ್ಲ ಭಾಷಣಗಳು ಹೇಳ್ತಾ ಇದ್ದಾರೆ. ನನಗೆ ರಾಜಕೀಯಕ್ಕಿಂತ ಮುಖ್ಯವಾಗಿ ಅಭಿವೃದ್ಧಿ ಮಾಡಬೇಕಾಗಿದೆ, ನೀರು ತರಬೇಕು. ನಮ್ಮ ಕ್ಷೇತ್ರದ ಜನತೆ ತೀರಾ ಭಾವನೆ ಪಡ್ತಾ ಇದ್ದಾರೆ ನೀರಿಂದಿರ ಅಂತ. ಅವ್ರ ಉದ್ದೇಶ ಹಂಗಿದೆ, ಅದನ್ನು ಸ್ಪಷ್ಟನೆ ಕೊಡ್ತಾ ಇದ್ದೀವಿ. ಯಾರೂ ಆಗಲಿ ಅವ್ರ ಮೇಲೆ ಗೂಬೆ ಕುರಿಸೋ ಪ್ರಯತ್ನ ಯಾರ ಕೆಲವು ಸಾಧ್ಯವೂ ಇಲ್ಲ, ಅದಾಗೋದಿಲ್ಲ. ಜನತೆಗೆ ಅದು ಗೊತ್ತಿದೆ. ರಾಜಕೀಯನೇ ಮಾಡಬೇಕು ಅಂತಂದರೆ ನೀವು ಮಾಡ್ಕೊಳ್ಳಿ, ಅದು ಬೇರೆ. ಅವ್ರ ಹೆಸರು ಉಪಯೋಗಿಸ್ಕೊಳ್ಳಿ, ಅವರೆಲ್ಲೂ ನಿಮ್ಮ ಹೆಸರು ಎತ್ತೋದು ಇಲ್ಲ. ನೀವೇನು ಮಾಡ್ತೀರಿ ನಾವು ಕೇಳೂ ಇಲ್ಲ. ನಾವು ಪ್ರಶ್ನೆ ಮಾಡಬೇಕಿತ್ತು. ನಮ್ಮ ನಾಯಕರು ಹೇಳಿದ್ದಾರೆ, ಬೇಡ ಯಾರು ಪ್ರಶ್ನೆ ಮಾಡೋದು ಬೇಡ, ರಾಜಕೀಯ ಎತ್ತೋದೇ ಬೇಡ, ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗಲಿ ಅಂತ. ಅದು ನಮ್ಮ ಸಂಸ್ಕಾರ ಅಂತ ನಮ್ಮ ನಾಯಕರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಅದನ್ನು ಈ ಗೋಷ್ಠಿ ಮುಖಾಂತರ ಎಲ್ಲ ಜನತೆಗೂ ತಿಳಿಸೋಕೆ ಇಚ್ಛೆಪಡ್ತಾರೆ.